ನಮಸ್ಕಾರ. ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಬಂತು. ಸುದ್ದಿಗಾರರಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಹಾಗೂ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿ ಪರಿಶೀಲನೆ ನಡೆಸಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಾಮಗಾರಿಗಳನ್ನು ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆ. ಪಂಚಮಸಾಲಿ ಸಮಾಜ ಮುಖಂಡರು ಕಲ್ಲು ಎಸೆದಿಲ್ಲ. ಪೊಲೀಸರೇ ಬಿನ್ಡ್ರೆಸ್ನಲ್ಲಿ ಬಂದು ಕಲ್ಲು ಎಸೆದು ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಬಂತು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಬಂತು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಂಗಳವಾರ ಡಿಸಿ, ಐಜಿಪಿ, ನಗರ ಪೊಲೀಸ್ ಆಯುಕ್ತ ಎಸ್ಪಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ 2 ದಿನಗಳ ಹಿಂದೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಜಿಲ್ಲಾಡಳಿತದಿಂದ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿತ್ತು. ಆದರೆ ಹೈಕೋರ್ಟ್ ಆದೇಶದಂತೆ ಕಾನೂನು ಸುವ್ಯವಸ್ಥೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡದಂತೆ ಸ್ಪಷ್ಟವಾಗಿ ತಿಳಿಸಿದ್ರು. ಹೋರಾಟಗಾರರು ಜಿಲ್ಲಾಡಳಿತಕ್ಕೆ ಸಹಕರಿಸಬೇಕಿತ್ತು ಎಂದರು. ಮಾನ್ಯ ಹೈಕೋರ್ಟ್ ಇಂದ ನಮ್ಮ ಪ್ರೊಹಿಬಿಟರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹಾಕಲಾಯಿತು. ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ. ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿನೂ ತಮ್ಮ ಪ್ರೇಕ್ಷಕರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ. ಆಪರೇಟಿವ್ ಪೋರ್ಷನ್ ಆಫ್ ದಿ and other Lingayat community leaders, followers and persons participating in the protest shall not be restrained to enter Belagavi city. ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ. and shall not be prohibited to conduct and participate in peaceful protest in the specified designated place. ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ. ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟನ್ನು ಅವರು ನಡೆಸಬೇಕು. 3ನೇ ಪಾಯಿಂಟಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ, ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ. ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ, ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಸಮಾಜ. ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು, ದ ಪೆಟಿಷನರ್ ಇಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್. ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ, ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ, ಯಾಕೆಂದರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ. ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ. ಅದೇ ರೀತಿ ಹೈಕೋರ್ಟಲ್ಲಿ ಈ ಪೆಟಿಷನರು ಸ್ಯಾಟಿಸ್ಫೈ ಆಗಿದ್ದಾರೆ. ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಮಾತನಾಡಿ, ಸುವರ್ಣ ವಿಧಾನಸೌಧದ ಕೊಂಡಸ್ಕೊಪ್ಪದ ಬಳಿ ಪಂಚಮಸಾಲಿ ಸಮಾವೇಶ ಮೀಸಲಾತಿ ಹೋರಾಟದ ಪ್ರತಿಭಟನೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದೇವೆ ಎಂದರು. ಲಾಸ್ಟ್ 1 ವಾರ 10 ದಿವಸದಿಂದ ನಮ್ಮ ಸುವರ್ಣಸೌಧನಲ್ಲಿ ಶೀತಕಾಲೀನ ಅಸೆಂಬ್ಲಿ ಸೆಷನ್ ಹಿನ್ನೆಲೆಯಲ್ಲಿ ರೆಡಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಜಿಲ್ಲಾಧಿಕಾರಿರವರು, ನಮ್ಮ ಪೊಲೀಸ್ ಕಮಿಷನರ್ ಅವರು, SP ಬೆಳಗಾವಿರವರು ಎಲ್ಲರೂ ಸೇರಿ ತಮ್ಮರ ಜೊತೆ ಸುಮಾರು ಸಲ ಚರ್ಚೆ ಕೂಡ ಮಾಡ್ಕೊಂಡಿದ್ದಾರೆ.
ಮತ್ತು ಯಾವ ರೀತಿಯಲ್ಲಿ ಆ ಒಂದು ವಿಷಯ ಮ್ಯಾನೇಜ್ ಮಾಡಬೇಕು, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು, ಆ ಸಂದರ್ಭದಲ್ಲಿ ಅವ್ರಿಗೆ ಏನೇನೋ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು, ಅವ್ರಿಗೆ ಕರಿಕೊಂಡು ಮಾತಾಡಿಕೊಂಡು ಭಾಳಷ್ಟು ಪ್ರಿಪರೇಟರಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಬ್ಸಿಕ್ವೆಂಟ್ಲಿ ಒಂದು ಆರ್ಡರ್ ಕೂಡ ಇಶ್ಯೂ ಆಯಿತು. ಆ ಮ್ಯಾಟರ್ ಕೋರ್ಟ್ ಹೋಯಿತು. ಕೋರ್ಟ್ನಿಂದ ಕೂಡ ನಮಗೆ ಒಂದು ಡೈರೆಕ್ಷನ್ ಬಂತು. ಅವರು ನಮ್ಮ ಪಾರ್ಟ್ ಎಕ್ಸೆಪ್ಟ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಮೇಂಟೈನ್ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕು ಅವ್ರ ಜವಾಬ್ದಾರಿ ಅಂತ ಅದರಲ್ಲಿ ನಮಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ನಾಂಗ್ ಮಾತನಾಡಿ, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯ. ರಾಘವೇಂದ್ರ ಬಡಾವಣೆಯಲ್ಲಿ ಪ್ರತಿಭಟನೆ ಮಾಡಿ ಎಂದ್ರು. ಅವರು ಕೊಂಡಸ್ಕೊಪ್ಪದಲ್ಲಿ ಪ್ರತಿಭಟನೆ ಮಾಡಿದಾಗ ಸ್ವಾಮೀಜಿ ಹೇಳಿದ್ರು, ಅದಕ್ಕೆ ಅನುಮತಿ ನೀಡಿದ್ದೆವು. ಬೆಳಗಾವಿ ಸುವರ್ಣ ವಿಧಾನಸೌಧದ ಮುಂಭಾಗದ ಚೆನ್ನಮ್ಮ ಮೂರ್ತಿ ಮಾಲಾರ್ಪಣೆಗೆ 10 ಜನಕ್ಕೆ ಅನುಮತಿ ಕೊಟ್ಟಿದ್ವು. ಆದರೆ ಅವರು 10,000 ಜನ ಸೌಧಕ್ಕೆ ಹೊರಡಲು ಮುಂದಾದ್ರು ಎಂದ್ರು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ. ಸೊ ಮೊನ್ನೆ ನಮ್ಮ ಡಿ ಸಿ ಸಾಹೇಬ್ ಹೇಳಂಗ ನಾವು ಮೀಟಿಂಗ್ ಮಾಡಿದ್ವಿ, ಅದರಲ್ಲಿ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ನಾನು ಕೊಟ್ಟಿದ್ದೀನಿ, ನೀವು ನಿಮ್ಮ ಪ್ರೊಟೆಸ್ಟ್ ದಯವಿಟ್ಟು ನೀವು ಈ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಮಾಡಿ, ಯಾಕಂದರೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ, ಜಾಗ ದೊಡ್ಡ ಇದೆ, ಮತ್ತು ನೀವು ಬಹಳ ಜಾಸ್ತಿ ಜನ ಆ ದಿವಸಕ್ಕೆ ನೀವು ಇನ್ವೈಟ್ ಮಾಡಿದ್ರಿ, ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ. ಅದಕ್ಕೆ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ನಾನು ಕೊಟ್ಟಿದ್ದೀನಿ. ಆದರೆ ಅವರು ನನ್ನ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿದರೆ, ಇಲ್ಲ ಸರ್ ಅದು ಬಹಳ ದೂರ ಇದೆ, ಅದಕ್ಕೆ ನಾವು ಕೊಂಡಸ್ಕೊಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾನು ಅವರ ನಾನು ಬೆಲೆ ಕೊಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಕೊಂಡಸ್ಕೊಪ್ಪದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತು ಸೇಮ್ ನಮ್ಮ ಡಿ ಸಿ ಸಾಹೇಬ್ ಹೇಳಂಗ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವೆಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ. ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ. ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ, ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ, ನಾವು ಯಾವುದು ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗ್ದಲ್ಲಿ ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕರೆಕ್ಟ್ ಇದೆ. ಈ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನ ಮೀರಿ ಅವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂತ್ಕೊಂಡ್ರು. ಅದ್ರ ಜೊತೆಗೆ ಅಷ್ಟಾದರೂ ಕೂಡ ನಾವು ಅವರ ಮನವೊಲಿಸ್ಲಿಕ್ಕೆ ತುಂಬ ಪ್ರಯತ್ನ ಕೂಡ ನಡೆಸ್ತಾ ಇದ್ವಿ. ಅವರು ಮನವೊಲಿಸ್ಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದಂತ ಗೊತ್ತಿದ್ದು ನಾವು ನಮ್ಮ MK ಹುಬ್ಳಿಯಿಂದ ಮತ್ತು ನಮ್ಮ ಕಿತ್ತೂರಿಂದ ಈ ಕಡೆ ಕೊಲ್ಹಾಪುರ ಕಡೆ ರಸ್ತೆಯಲ್ಲಿ ಹತ್ತರ್ಗಿಯಿಂದ ಮತ್ತು ನಿಪ್ಪಾಣಿ ಕಡೆಯಿಂದನೇ ಬೇರೆ ಬೇರೆ ಬದಲಿ ಮಾರ್ಗಗಳ ನಿಯೋಜನೆಯನ್ನು ನಾವು ಮುಂಚೆ ಮಾಡ್ಕೊಂಡಿದ್ವಿ, ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದ್ವಿ. ಇದರ ಜೊತೆಗೆ ಸಿಟಿ ಒಳಗಡೆ ಕೂಡ ನಮ್ಮ ಮಾರಿಹಾಳ್ ರಸ್ತೆ ಮುಖಾಂತರವಾಗಿ ಕೂಡ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕಲ್ಪಿಸ್ಕೊಂಡ್ವಿ. ನಾವು ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಯೋಜಕರು ಬಂದು ಕುಂತರು ಆವಾಗ ಅವರಿಗೆ ಸಫಿಷಿಯೆಂಟ್ಲಿ ವಾರ್ನ್ ಮಾಡಿದ್ವಿ, ನೀವು ಮಾಡ್ತಾ ಇರೋದು ತಪ್ಪಿದೆ, ನೀವು ದಯವಿಟ್ಟು ಇಲ್ಲಿಂದ ಏಳಲೇಬೇಕು ಅಂತ ಹೇಳಿ. ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ರು, ಅವರು ಕೂಡ ಅವರಿಗೆ ತುಂಬಾ ಹೇಳಿದ್ರು. ಯಾವಾಗ ಅದು ಆಗ್ಲಿಲ್ವೋ ನಾವು ಅವ್ರನ್ನ ಬಲವಂತವಾಗಿ ಅಲ್ಲಿಂದ ಮಾಡಬೇಕಾದ ಪ್ರಮೇಯ ಬಂದಿತ್ತು. ಅವರಿಗೆ ಅಷ್ಟಾದ್ರೂ ಕೂಡ ಮನವೊಲಿಸ್ಲಿಕ್ಕೆ ನಾವು ಮಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ತಾವುಗಳು ಕೂಡ ಅಲ್ಲಿದ್ರಿ, ನೋಡಿದ್ರಿ, ಹಲವಾರು ಬ್ಯಾರಿಕೇಡ್ಗಳನ್ನ ಅವರು ಮುರಿದು ಹಾಕಿದ್ರು. ತದನಂತರ ಅಚಾನಕ್ಕಾಗಿ ಕಲ್ಲು ತೂರಾಟ, ಭಾರಿ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಶುರು ಆಯ್ತು. ನಮ್ಮ ಹತ್ರ ವಿಡಿಯೋಗಳಿದಾವೆ,
ತಾವುಗಳು ಕೂಡ ಅಲ್ಲಿದ್ರಿ, ತಾವು ನೋಡ್ಬೋದು ಈ ವಿಡಿಯೋಗಳಲ್ಲಿ ಯಾವ ರೀತಿ ಅವರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಮುರಿದು ಜೊತೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನ ಕಡೆಗಣನೆ ಮಾಡಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಹಾಗೂ ಬೆಳಗಾವಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಾಮಗಾರಿಗಳನ್ನು ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆಯನ್ನ ನೀಡಿದ್ರು. ಸ್ಮಾರ್ಟ್ ಸಿಟಿ ಕಾಮಗಾರಿ ಹಾಗೂ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಾಮಗಾರಿಗಳನ್ನು ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ರು. Yes, doctor. How are you? ಬಡವರ ಸೇವೆಗೆ ಸರ್ಕಾರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಪೂರಕ ಪೀಠೋಪಕರಣಗಳನ್ನು ಬೇಕಾಗಿದ್ರೆ ಪ್ರಸ್ತಾವನೆ ಸಲ್ಲಿಸುವಂತೆ ತಿಳಿಸಿದ್ರು. ಇನ್ನು ವ್ಯಾಕ್ಸಿನ್ ಡಿಪೋದಲ್ಲಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನ ಇದೇ ಸಂದರ್ಭದಲ್ಲಿ ಶಾಲಿನಿ ರಜನೀಶ್ ಪರಿಶೀಲನೆ ನಡೆಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮಾಜದ ಮುಖಂಡರು ಕಲ್ಲು ಎಸೆದಿಲ್ಲ, ಬದಲಾಗಿ ಪೊಲೀಸರು ಬಿನ್ ರೇಸ್ ಮೇಲೆ ಬಂದು ಕಲ್ಲು ಎಸೆದು ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಪಂಚಮಸಾಲಿ ಸಮಾಜದ ಮುಖಂಡರು ಕಲ್ಲು ಎಸೆದಿಲ್ಲ, ಬದಲಾಗಿ ಪೊಲೀಸರು ಬಿನ್ ರೇಸ್ ಮೇಲೆ ಬಂದು ಕಲ್ಲು ಎಸೆದು ನಮ್ಮ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬುಧವಾರ ಬೆಳಗಾವಿಯಲ್ಲಿ ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಅದೇ ಈಗ ಕೈಯಲ್ಲಿ ಲಾಠಿ ಹೊಡೆದ್ರು ಯಾರು, ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಯಾರು, ಯಾರಿಗಂತ ಗೊತ್ತೈತಿ. ನಾನು ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡೋದು ನನ್ನ ಬಾಯಿಂದ. ನೀವು ಮಾಧ್ಯಮ ಬರ್ಕೊಂಡು ಯಾರು ಮಾಡ್ಯಾರ ಅಂತ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡೋದು. ನಾನೇ ಯಾಕಂದ್ರೆ ಹೇಳಕ್ ಹೋಗ ನೋಡ್ರಿ, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು, ಲಿಂಗಾಯತ ಶಾಸಕರು ಹೊಟ್ಟೆ ಕಿಚ್ಚಿತ್ತು. ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮಸಾಲಿ ಹೋರಾಟ ಹೊಟ್ಟೆ ಕಿಚ್ಚಿತ್ತು. ಎಲ್ಲೇ ಒಂದ್ ಕಡೆ ಟಾರ್ಗೆಟ್ ಇತ್ತು, ಹೆಂಗಾರು ಮಾಡಿ ತಮ್ಮ ಹಳೆ ಸೇಡ್ ತೀರ್ಸಬೇಕಂತೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನ ತೋರಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವ್ರು ಯಾರ್ಯಾರು ಮಾಡ್ಯಾರ, ಯಾರು ಲಾಠಿ ಹಿಡ್ಕೊಂಡು ಗೊತ್ತೈತಿ. ಅದೇ ಅದಕ್ಕೆ ಹೇಳಿದ್ನಲ್ರಿ, ಮುಖ್ಯಮಂತ್ರಿ ಆದೇಶ ಇಲ್ಲವ್ರು ಇವ್ರು ಯಾಕೆ ಲಾಠಿ ಹಿಡ್ಕೊಂಡು ಸಾಧ್ಯ ಐತಿ? ಮುಖ್ಯಮಂತ್ರಿಗಳು ಆದೇಶ ಇಲ್ಲದೆ ಹೊರತು ಮುಖ್ಯಮಂತ್ರಿ ಆದೇಶ ಮೀರಿ ಮಾಡಿದ್ರೆ ಮುಖ್ಯಮಂತ್ರಿ ಸಸ್ಪೆಂಡ್ ಮಾಡ್ಲಿಕ್ಕೆ ಕೂಡಲೇ ಅದಕ್ಕೆ ನಾನು ಹೇಳಿದ್ನಲ್ಲ ಸಾಧ್ಯವ, ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎತ್ಬೇಕಾದ್ರೂ CPI ಬೇಕು, CPI ಕೋಲ್ ಎತ್ತಪ್ಪ ಅಂದ್ರೆ SP ಬೇಕು, SP ಕೋಲ್ ಎತ್ತಬೇಕಪ್ಪ ಅಂದ್ರೆ IDGP ಮಾಡಬೇಕು, ಮತ್ತೆ ADGP ಆರ್ಡರ್ ಮಾಡ್ಕಪ್ಪ ಅಂದ್ರೆ ರಾಜ್ಯದ ಮೂಲ ದೊರೆ ಯಾರ್ದು ಅವ್ರು ಆದೇಶ ಮಾಡ್ಕಾಗತ್ತಿಲ್ಲ. ನನ್ನ ಮಾತು ನೀನು ಮಾಡಿರಪ್ಪ ಸಸ್ಪೆಂಡ್ ಮಾಡಲಿ ಮುಖ್ಯಮಂತ್ರಿಗಳು. ನಾನು ಮಾಡಿಲ್ಲ, ನಾನು ಆದೇಶ ಮಾಡಿದ್ರೆ ಮುಖ್ಯಮಂತ್ರಿ ಕೂಡಲೇ ಅವರು ಸಸ್ಪೆಂಡ್ ಮಾಡಲಿ. ನಿಮ್ಮ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗುತ್ತೆ. ಪೊಲೀಸರು ಇಷ್ಟೊಂದು ದೌರ್ಜನ್ಯ ಮಾಡುವುದು ಬೇಕಿತ್ತ? ನಮ್ಮ ಸಮುದಾಯದ ಹೆಸರು ಕೆಡಿಸುವ ಹುನ್ನಾರ ಮಾಡಿದ್ರು. ಮೊದಲು ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದು ಬಿನ್ ರೇಸ್ ಮೇಲೆ ಇದ್ದ ಪೊಲೀಸರು ವ್ಯವಸ್ಥಿತವಾಗಿ ಹಲ್ಲೆ ಮಾಡಿದ್ದಾರೆ. ನಮ್ಮ ಸಮಾಜದ ರೈತರ ಮೇಲೆ ದಾಖಲಾದ ಪ್ರಕರಣವನ್ನ ಹಿಂಪಡಿಬೇಕು ಎಂದು ಒತ್ತಾಯಿಸಿದ್ರು. ನೀವು ಟಿವಿಯಲ್ಲಿ ನೋಡಿದಿರಿ, ಇಷ್ಟೆಲ್ಲ ನೀವು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ ಸುಳ್ಳಾಗತ್ತಾ? ಯಾವ್ದೋ ಒಂದು ಹೇಳಿಕೆ ಮಾತ್ರ ಕೇಳ್ತೀರಿ. ನೀವು ಕಣ್ಣಿಂದ ನೋಡಿರಿ, ಕಿವಿಯಿಂದ ಕೇಳಿರಿ, ನಿಮ್ಗೆಲ್ಲ ಮಾಧ್ಯಮದಲ್ಲಿ ಸತ್ಯ ಗೊತ್ತೈತಿ. ನನ್ನ ಮಾತು ನಂಬೇಡ್ರಿ, ಮುಖ್ಯಮಂತ್ರಿ ನಮ್ಮ ಮಾಧ್ಯಮದಲ್ಲಿ ಪ್ರಾಕ್ಟಿಕಲ್ ಇದ್ರೆ ನೀವು ಯಾರು ಅಲ್ಲೇ ಮಾಡ್ಯಾರ, ಯಾರಿಗೆ ಹೆಂಗ್ ಹೊಡೆದಾರ, ಫಸ್ಟ್ ಯಾರು ಹ್ಯಾಂಡಲ್ ಮಾಡ್ಯಾರ. ನಮ್ ಜನ ಅಂದ್ರೆ ಅಶಾಂತಿ ಮಾಡೋ ಸಾಧ್ಯತೆ ಐತೆ. ಅದನ್ನ ಖಂಡಿಸ್ತೇವೆ. ಅದು ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆ. ನಾವು ಪ್ರಜಾಪ್ರಭುತ್ವದ ಹೊರತು ಬ್ರಿಟಿಷರ ಕಾರ್ಯಾಂಗ ವ್ಯವಸ್ಥೆ ನಾವಿಲ್ಲ. ಕಾರ್ಯಾಂಗದವರು ಸರ್ಕಾರ ಹೇಳಿದ ಮಾತನ್ನು ಕೇಳಬೇಕು ಹೊರತು ಸರ್ವಾಧಿಕಾರಿ ಧೋರಣೆ ನೀವು ಮಾಡಿರಪ್ಪ ಅಂದ್ರೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ. ಹೌದು, ನಿಮ್ಗೆ ಎಲ್ಲ ರೆಕಾರ್ಡ್ ವಿಡಿಯೋದ ರೆಕಾರ್ಡ್ ಆಗಿದೆಯಲ್ಲ. ಬಿನ್ ಡ್ರೆಸ್ ಹಾಕೊಂಡು ಬಂದು ಫಸ್ಟ್ ಅವರೇ ಕಲ್ತೋರ್ಯಾರ ಅಂತ ಜನರ ಅಭಿಪ್ರಾಯ ಐತಿ. ಆ ಪ್ರಕಾರ ಆಗಿರ್ತಕ್ಕಂಥದ್ದು. ಯಾರಿಗೆ ಗೊತ್ತಿಲ್ಲ, ಟ್ರೈನಿಂಗ್ ಕೊಟ್ಟಾರ ಅವರು. ಒಟ್ಟಿ ಅವ್ರಿಗೆ ಏನಿತ್ತು 15 ದಿವಸ ಪ್ರಯತ್ನ ಮಾಡಿದ್ರ ಹೆಂಗಾರ ಮಾಡಿ ಒಳ ಇದನ್ನ ಹತ್ತಿಕ್ಬೇಕು ಮಾಡ್ಬೇಕು. ಭಯಂಕರ ಅರೆಸ್ಟ್ಮೆಂಟ್ ಮಾಡಿದ್ರ. ಅರೆಸ್ಟ್ಮೆಂಟಿಗೂ ನಾವು ಬಾಗ್ಲಿಲ್ಲ, ಜಗ್ಲಿಲ್ಲ, ಸೇರಕ್ಕೆ ಯಾವುದಕ್ಕೂ ಜಗ್ಲಿಲ್ಲ, ಬಗ್ಲಿಲ್ಲ, ಕೂಗ್ಲಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಇವ್ರು ಪಂಚಮಸಾಲಿ ಇಷ್ಟು ಒಗ್ಗಟ್ಟೆ ಲಕ್ಷ ಮಂದಿ ಕೂಡ ಅನ್ಕೊಳ್ಳಿ ಅವ್ರು ಹೊಟ್ಟೆಗೆ ಸಹಿತು. ಅವ್ರದ್ದೇನಿತ್ತು, ಒಟ್ಟಾರೆ ಲಿಂಗಾಯತರ ಧ್ವನಿ ಎಂದು ನಮ್ಮ ಸರ್ಕಾರ ಇದ್ದಾಗ ಕೇಳಬಾರ್ದು. ಇವ್ರು ಇಲ್ಲೇ ಓಟ್ ಹಾಕಂತ, ಜಾತ್ರೆ ಮಾಡ್ಕಂತ, ಅಡಿಗೆ ಮಾಡ್ಕಂತಿರ್ಬೇಕು, ಹಿಂಗೆ ನಾನು ಜೈಕಾರ ಹಾಕಂತಿರ್ಬೇಕು ಅಂತೇಳಿ ನಮ್ಮ ಧ್ವನಿಯನ್ನು ಅಡಗಿಸೋದು ಪ್ರಯತ್ನ ಮಾಡಿದ್ರು.
ಈ ಹೋರಾಟ ಧ್ವನಿ ಶಾಸಕರ ಧ್ವನಿ ಅಡಗಿಸಿರ್ಬೋದು, ಸಚಿವರ ಧ್ವನಿ ಅಡಗಿಸಿರ್ಬೋದು, ಅಧಿಕಾರಿಗಳ ಧ್ವನಿ ಅಡಗಿಸಿರ್ಬೋದು, ಅದು ಹೋರಾಟಗಾರ ಧ್ವನಿ ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಲಿಂಗಾಯತ ವಿರೋಧವಾಗಿದೆ, ಲಾಠಿ ಚಾರ್ಜ್ ಮಾಡಿದ ಮೇಲೆ ಮಾತುಕತೆಗೆ ಕರೀತೇವೆ ಎಂದು ಹೇಳಿಕೆ ನೀಡಿದ್ರು. ಮೊದಲೇ ಹೇಳಿದ್ರೆ ಹೋಗ್ತಾ ಇದ್ವು. ಪೊಲೀಸ್ ಅಧಿಕಾರಿಗಳು ನಮ್ಮ ಸಮಾಜದ ಮೇಲೆ ಹಲ್ಲೆ ಮಾಡಿರುವ ಕುರಿತು ಕೊಂಡಸ್ಕೊಪ್ಪದ ಗ್ರಾಮದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಪೌರ ಕಾರ್ಮಿಕರ ಸಂಕಷ್ಟ ಭತ್ಯೆ ಕೊಡದೆ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಸಿಪುಡಿ ಪಾಲಿಕೆಯ ಆವರಣದಲ್ಲಿ ಏಕಾಂಗಿಯಾಗಿ ಸತ್ಯಾಗ್ರಹ ಕುಳಿತುಕೊಂಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪೌರ ಕಾರ್ಮಿಕರ ಸಂಕಷ್ಟ ಭತ್ಯೆ ಕೊಡದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಸಿಪುಡಿ ಪಾಲಿಕೆ ಆವರಣದಲ್ಲಿ ಏಕಾಂಗಿಯಾಗಿ ಸತ್ಯಾಗ್ರಹಕ್ಕೆ ಕುಳಿತುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ಸದಸ್ಯ ದಿನೇಶ್ ನಾಸಿಪುಡಿ, ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಕಳೆದ 20 ತಿಂಗಳಿನಿಂದ ಪೌರ ಕಾರ್ಮಿಕರ ಸಂಕಷ್ಟ ಭತ್ಯೆ ಕೊಡುವಲ್ಲಿ ಪಾಲಿಕೆ ಅಧಿಕಾರಿಗಳು ಮೀನಾಮೇಷ ಎನಿಸುತ್ತಿದ್ದಾರೆ. ಪಾಲಿಕೆ ಆಯುಕ್ತರು ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಕ್ರಮ ಕೈಗೊಳ್ತಾ ಇದ್ದಾರೆ, ಆದರೆ ಕೆಳ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎಂದು ದೂರಿದ್ರು. ಮೊಟ್ಟ ಮೊದಲಿಗೆ ಈಗೇನು ನಮ್ದು ಹೊಸದಾಗಿ ಏನು ಆಯುಕ್ತ ಬಂದಾರೋ ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ. ಯಾಕೆ ಧನ್ಯವಾದ ಹೇಳ್ತೇನೆಂದ್ರೆ ಇದೇನು ನಮ್ದು ಪೌರ ಕಾರ್ಮಿಕರಿಗೆ ಒಂದು ಸಂಕಷ್ಟ ಭತ್ಯೆ ಕೊಡ್ಬೇಕಂತ ಸರ್ಕಾರ ಏಪ್ರಿಲ್ ತಿಂಗಳು 2022 ಒಂದು ಆದೇಶ ಮಾಡಿತ್ರಿ. ಏನಂತೇಳಿ ಪ್ರತಿಯೊಬ್ಬರು ಪೌರ ಕಾರ್ಮಿಕರಿಗೆ ಏನು ಕೆಲಸ ಮಾಡ್ತಾರೋ ಎಲ್ಲ ಏನು ನಗರ ಸ್ಥಳೀಯ ಸಂಸ್ಥೆ ಒಳಗ ಅವ್ರಿಗೆ ನೀವು ಸಂಕಷ್ಟ ಭತ್ಯೆ ಕೊಡ್ಬೇಕಂತ ಹೇಳಂದ. ಆ ಟೈಮ್ಗೆ ಏನೈತ್ರಿ, ಇಲ್ಲಿ ಇನ್ನೂ ತನಕ ಅದನ್ನು ಕೊಟ್ಟಿದ್ದಿಲ್ಲ. ಯಾವಾಗ ಇವರು ಹೊಸ ಆಯುಕ್ತರು ಮೇಡಮ್ ಬಂದರು, ಅವ್ರ ಗಮನಕ್ಕೆ ತಂದು ಕೂಡಲೇ ಪಾಪ ಅವರು ಆ್ಯಕ್ಚುಲಿ ಮನಸ್ಸಿಗೆ ಹಚ್ಕೊಂಡ್ರಿ ಅವ್ರು, ಏನ್ರಿ ಪೌರ ಕಾರ್ಮಿಕರಿಗೆ ನೀವು ಇನ್ನೂ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಂದ. ಅವಾಗ ಅದು ಫೈಲ್ ಮೂವ್ಮೆಂಟ್ ಐತ್ರಿ. ಅವ್ರು ಮೇಡಮ್ ಅವ್ರು ಬಂದ ಕೂಡಲೇ ಫೈಲ್ ಮೂವ್ಮೆಂಟ್ ಐತ್ರಿ. ಇವತ್ತಿಗೆ 33 ತಿಂಗಳಿಂದ ಇವರು 33 ತಿಂಗಳದ ಅವ್ರಿಗೆ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳ 2,000 ಅಂತೆ ಸಂಕಷ್ಟ ಭತ್ಯೆ ಕೊಡ್ಬೇಕಾಗಿದ್ರಿ. ಆದ್ರೆ ಈಗ ಏನಾಗಿದ್ರಿ, ಒಂದು ಸೆಕ್ಷನ್ ಒಳಗ್ರಿ ಈಗ ಏನು ಪರ್ಮನೆಂಟ್ ಪಿಕೆಗಳು ಅದಾರು, ಈಗ ಅವ್ರದ್ದು ಪೌರ ಕಾರ್ಮಿಕರು ಏನದಾರಲ್ಲ ರೀ, ಅವ್ರದ್ದು ಈಗ ಪೇಮೆಂಟ್ ಫೈನಲ್ ಲಿಸ್ಟ್ ಮಾಡಿ ಈಗ ಅದನ್ನ ಫೈಲ್ ರೆಡಿ ಮಾಡಿ ಅಕೌಂಟ್ ಸೆಕ್ಷನ್ ಕಳ್ಸಕ್ಕೆ ರೆಡಿ ಮಾಡಿದಾರ್ರಿ. ಆದ್ರೆ ಏನು ಹೊರಗುತ್ತಿಗೆ ಏನಿದ ಆನ್ಲೈನ್ ಇದ್ರೋಗ ಏನದಾರಲ್ಲ ರೀ, ಆ ಪೌರ ಕಾರ್ಮಿಕರದ ಈ ನಮ್ಮ ಆರೋಗ್ಯ ಶಾಖೆಯಿಂದ ಇವ್ರು ಅದನ್ನ ಲಿಸ್ಟ್ ಮಾಡಿ ಕಳಿಸ್ಬೇಕಿತ್ತು. ಇವ್ರು ಬರೀ ಲಿಸ್ಟ್ ಕೊಟ್ಟಿವಿ ಅಂತ ಹೇಳತ್ತಾರ್ರಿ. ಅದ್ರ ಲಿಸ್ಟ್ ಅಲ್ಲಿ ಡೀಟೇಲ್ ವೈಸ್ ಕೊಡ್ಬೇಕಿದ್ರಿ. ಅಲ್ಲಿ ಹೆಂಗ್ರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ತಿಂಗಳು ಹಾಕಿ 2022, 23 ಇಷ್ಟ ಆಯ್ತು ಇವ್ರ ಪೌರ ಕಾರ್ಮಿಕರದ, ಇವ್ರದ್ದು ಇಷ್ಟು ರೊಕ್ಕ ಆಯ್ತು. ಆಮೇಲೆ 23, 24ರಿಂದ ಇಷ್ಟ ಅದು ಹಿಂಗೆಲ್ಲ ಡೀಟೇಲ್ ಬರೆದು ಕಳಿಸ್ಬೇಕಿದ್ರಿ. ಆದ್ರೆ ಇವ್ರು ಇನ್ನೂ ತನಕ ಕಳಿಸಿಲ್ಲ ಅದನ್ನ. ಅದಕ್ಕೆ ಈಗ ಅವ್ರದ್ದು ಅಲ್ಲಿ ನಿಂತು ಬಿಟ್ಟೈತ್ರಿ. ಈಗ ಒಂದ್ ಮಾತ್ರ ಫೈಲ್ ರೆಡಿ ಆಗೈತೆ. ಅದಕ್ಕೆ ನಾವು ಮಾನ್ಯ ಆಯುಕ್ತರಿಗೆ ನಾ ಧನ್ಯವಾದ ಹೇಳ್ತೀನೋ. ಈಗ ಅವ್ರಿಂತ್ರ ಇದು ಆಗತ್ತಪ್ಪ ಅಂತ ಹೇಳ್ತೇನೋ. ಆದ್ರೆ ಈ ಉಳಿಕಿದವ್ರ ಸೆಕ್ಷನ್ದವ್ರ ಅಧಿಕಾರಿಗಳಿಗೆ ಕೆಲಸ ಮಾಡಾಕ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಗೊತ್ತಾಗ್ಲಿ ಅಂತ ಹೇಳಂದ್ರೆ ಅವ್ರಿಗೆ ಅವ್ರ ಏನ ಶಾಖೆ ಇದೆ ಅದ್ರ ಮುಂದೆ ಈಗ ಉಪವಾಸ ಸತ್ಯಾಗ್ರಹ ಮಾಡತ್ತೀನ್ರಿ. ಟೋಟಲ್ ಮಂದಿ ಅದಾರ್ರಿ 629 ಮಂದಿ ಅದಾರ್ರಿ. ಟೋಟಲ್ 629 ಮಂದಿ ಒಳಗ್ರಿ ಈಗ ಸದ್ಯಕ್ಕೆ 257 ಮಂದಿ ಏನು ಪರ್ಮನೆಂಟ್ ಪೌರ ಕಾರ್ಮಿಕರು ಅದಾರು. ಅವ್ರದ್ದು ಈಗ ಬಿಲ್ ಫೈನಲ್ ಆಗಿ ರೆಡಿ ಆಗಿ ಬರೀ ಮೇಡಮ್ದು ಸೈನ್ ಆದ್ರೆ ಅಕೌಂಟ್ ಸೆಕ್ಷನ್ ಹೋಗ್ತಿದ್ರಿ ಅದ್ರಿಗೆ. ಆದ್ರೆ ಇನ್ನು ಉಳ್ಕಿದ್ ಏನೈತಿರಲ್ಲ ರೀ, ಹೊರಗುತ್ತಿಗೆ ಅದ್ರ ಮೇಲೆ ಏನದಾರಲ್ಲ ರೀ, ಅವ್ರು 372 ಮಂದಿ ಅದಾರ್ರಿ. ಅವ್ರದ್ದು ಇನ್ನೂ ತನಕನೂ ಇಲ್ಲಿ ರೆಡಿ ಆಗಿಲ್ರಿ ಫೈಲ್. ಎಲ್ರಿ ಇಲ್ರಿ, ಇದು ಕೌನ್ಸಿಲ್ ಸಬ್ಜೆಕ್ಟ್ ಇದ್ದಿದ್ದಿಲ್ಲ ರೀ. ಈಗ ಯಾಕಂದ್ರೆ ಫೈಲ್ ಕೆಲಸ ಮೂವ್ಮೆಂಟ್ ಆಗತ್ತಿದ್ರಿ. ಅದಕ್ಕೆ ನಾವು ಕೌನ್ಸಿಲ್ದಾಗ ಅದನ್ನ ತೆಗಿದ್ ಬೇಡ ಅಂತ ಹೇಳಿ ಇದ್ರೆ ಮತ್ತೆ ಆಮೇಲೆ ನಾಳೆ ಕೌನ್ಸಿಲ್ಗೆ ಅದನ್ನ ತಗೊಂಬ ಅಂದ್ರೆ ಅಂತ ಹೇಳಿ ಮಾಡೋರು. ಇದ್ರ ಟೋಟಲ್ 629 ಮಂದಿಗ್ರಿ ಟೋಟಲ್ ಒಬ್ಬರಿಗೆ 66,000 ರೂಪಾಯಿ ಸಿಗ್ತೈತ್ರಿ 33 ತಿಂಗಳದಂದ್ರ. ಅಂದ್ರೆ ಟೋಟಲ್ ಅಂದಾಜ್ ಒಂದ್ 4 ಕೋಟಿ ರೂಪಾಯಿ ಮ್ಯಾಗ ಆಗ್ತಿದ್ರಿ ಅದ್ರಿ ಅಂದಾಜ್. ಈಗ ನೋಡ್ರಿ, ಈಗ ಅವ್ರ ಇವ್ರ ಜೊತೆಗೆ ಮಾತಾಡಿದ ಸರ್ಕಾರದ ಸುತ್ತೋಲೆಯ ಪ್ರಕಾರ ಪಾಲಿಕೆ 631 ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆ ನೀಡಬೇಕು. ಇದಕ್ಕೆ ಸುಮಾರು 2,54 ಲಕ್ಷ ರೂಪಾಯಿ ಹಣ ಆಗತ್ತೆ. ಆದ್ರೆ ಪಾಲಿಕೆಯ ಅಧಿಕಾರಿ ಯಾಕೆ ಕೊಟ್ಟಿಲ್ಲ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿರೋದನ್ನ ಖಂಡಿಸಿ ನಮ್ಮ ಸಮಾಜದವರು ಹಳ್ಳಿಯಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ನೀಡಿದರು.
ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಮೇಲೆ ಸರ್ಕಾರ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿ ನಮ್ಮ ಸಮಾಜದವರು ಹಳ್ಳಿಯಿಂದ ಹಿಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಎಂದು ಕೂಡಲಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ನೀಡಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಂಚಮಸಾಲಿ ಹೋರಾಟಗಾರರಿಗೆ ಲಾಠಿ ಚಾರ್ಜ್ನಿಂದ ಸಾಕಷ್ಟು ನೋವಾಗಿದೆ. ನಿಮ್ಮ ಈ ಹೋರಾಟದ ಫಲ ನಿಮ್ಮ ಮಕ್ಕಳಿಗೆ ದೊರೆಯಲಿ ಎಂದರು. ನಮ್ಮೆಲ್ಲರ ಒಂದು ಕಳಕಳಿ ಆಗ್ರಹ ಏನಿತ್ತು, ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆ ಬಂದು ಪಂಚಮಸಾಲಿ ಮೀಸಲಾತಿ ಪರವಾಗಿ ಒಂದು ಸ್ಪಷ್ಟ ಭರವಸೆ ಕೊಡಬೇಕು ಎನ್ನುವಂಥ ಒಂದು ಆಗ್ರಹ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ 3 ಜನ ಸಚಿವರು ಬಂದಂಥ ಸಚಿವರು ನಮ್ಮ ಹೋರಾಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅಥವಾ ನಮ್ಮ ಹೋರಾಟಕ್ಕೆ ಬೆಂಬಲಿಸುವಂಥ ಮಾತನಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಬಂದ ಸ್ವಾಮೀಜಿ ಅಂತ ಮಾತನ್ನು ಸಚಿವರು ಹೇಳಿದ್ರು. ಅದಕ್ಕೆ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಬರೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ, ಇಲ್ಲ ಮುಖ್ಯಮಂತ್ರಿ ಬರ್ಲಿಕ್ಕೆ ಆಗಲ್ಲ ಅಂತ. ಆಗ ನಾವು ಇದ್ದಲ್ಲೇ ನಾವು ಹೋಗ್ತೀವಿ ಅಂತ ನಾವೆಲ್ಲರೂ ನಡ್ಕೊಳ್ತಾ ಶಾಂತಿಯಿಂದ ಹೋರಾಟ ಮಾಡಕ್ಕೆ ಬಂದ್ವಿ. ಆದರೆ ಇಲ್ಲಿರ್ತಕ್ಕಂಥ ADGP, ಇಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರು ತನ್ನ ಕುತಂತ್ರ ಬುದ್ಧಿಯಿಂದ ಅದೇನು ಮುಖ್ಯಮಂತ್ರಿಗಳು ಅವ್ರು ಹೇಳಿ ಮಾಡಿಸಾರೋ ಅಥವಾ ತನ್ನ ಸ್ವಾರ್ಥ ಬುದ್ಧಿ ಮಾಡಿ ಗೊತ್ತಾರೋ ಒಟ್ಟಾರೆ ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಕುವಂಥ ಷಡ್ಯಂತ್ರ ಸುಮಾರು ದಿನಗಳಿಂದ ಪ್ಲಾನ್ ಮಾಡಿದ್ರು. ಹಾಗಾಗಿನೇ 15 ದಿವಸಗಳಿಂದ ನಮ್ಮ ಸಮುದಾಯದ ಪ್ರತಿಯೊಬ್ಬ ಪದಾಧಿಕಾರಿಗಳ ಮೇಲೆ ಕೇಸ್ ಮಾಡ್ತು ಗೆದಿಸುವಂಥದ್ದು, ಬೆದರಿಸುವಂಥದ್ದು, ಅವರ ನಂಬರ್ಗಳನ್ನು ಬರ್ಕೊಳ್ಳುವಂಥ ಮೆಂಟಲ್ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕೂ ನಮ್ಮ ಜನಕ್ಕೆ ಹೋಗಲಿಲ್ಲ. ಕೊನೆಗೆ ನಮ್ಮ ಟ್ಯಾಕ್ಟ್ರಿಗಳನ್ನು ಸೀಜ್ ಮಾಡ್ತಿದ್ದೀರಿ ಸರ್, ಅದಕ್ಕೂ ನಮ್ಮ ಜನ ಬರಲಿಲ್ಲ. ಕೊನೆಗೆ ನಮ್ಮ ಕ್ರೂಸರ್ಗಳನ್ನು ನಿರ್ಬಂಧ ಮಾಡ್ತಿರುವಂಥದ್ದು, ಅದಕ್ಕೂ ನಮ್ಮ ಜನ ಯಾವ ಕಾರಣಕ್ಕೆ ಅಂಜಲಿಲ್ಲ. ಕೊನೆಗೆ ನಿಮ್ಮ ಸ್ಥಳವನ್ನೇ ಪರ್ಮಿಷನ್ ಕೊಡುವಂತಂದ್ರು, ಅದಕ್ಕೂ ನಾವು ಧೃತಿಗಳಿಲ್ಲ. ಇಷ್ಟೆಲ್ಲ ಮಾಡಿದ್ರು ಈ ಜನ 50,000 ಸಂಖ್ಯೆಯಲ್ಲಿ ಇವತ್ತು ಬೆಳಗಾವಿ ಬಂದು ಹೋರಾಟ ಮಾಡ್ತಾರಂದ್ರೆ ಎಲ್ಲೇ ಒಂದ್ ಕಡೆ ಮುಖ್ಯಮಂತ್ರಿ ಹತಾಶೆಗೊಂಡಿದ್ದಾರೆ. ಲಕ್ಷ ಗಂಟಲೆ ಜನ ಕೂಡಿದ್ರು, ಹತಾಶೆಗೊಂಡ್ಬಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ಇಷ್ಟೆಲ್ಲಾ ದಬ್ಬಾಳಿಕೆ ಮಾಡಿ ನಿಮ್ಮ ದಬ್ಬಾಳಿಕೆಗೆ ಪ್ರತಿ ಉತ್ತರ ಕೊಡಬೇಕು ಅಂತೇಳಿ ಏಟಿಗೆ ಎದುರೇಟ್ ಕೊಡಬೇಕು ಅಂತ ಇವತ್ತು ಆ ಒಂದು ಕಿಚ್ಚಿನಿಂದ ನಮ್ಮ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿದಾಗ ಆ ಹೋರಾಟದ ಶಕ್ತಿಯನ್ನು ಸಹಿಸಲಾರ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಅವರೇ ಹೇಳಿ ಮಾಡಿಸ್ಯಾರೋ ಅಥವಾ ಈ ನಮ್ಮ ಕಮಿಷನರ್, ದುಷ್ಟ ಕಮಿಷನರ್ ಅಥವಾ ಇಲ್ಲಿರ್ತಕ್ಕಂಥ ADGP ಇವರಿಬ್ಬರು ಸೇರಿಕೊಂಡು ನಮ್ಮ ಸಮುದಾಯದ ಅಮಾಯಕ ರೈತರ ಮೇಲೆ, ನಮ್ಮ ರಕ್ಷಣೆ ಮಾಡುವಂಥ ವಕೀಲರ ಮೇಲೆ, ನಮ್ಮ ಸಮುದಾಯದ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಅವರಿಗೆ ಬಹಳಷ್ಟು ಜನರ ಕೈಕಾಲು ಮುರಿಯನ್ನು ವರದಿ ಮಾಡಿದ್ದು, ತಲೆಗೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ದು ಇದು ನಿಜವಾಗಿ ಕೃತ್ಯ. ಲಿಂಗಾಯತರು ಇವತ್ತಿನವರೆಗೆ ಯಾರ ಮೇಲೆ ಹಲ್ಲೆ ಮಾಡಿಲ್ಲ. ಆದರೆ ಲಿಂಗಾಯತರ ಮೇಲೆ ಯಾವ ಸರ್ಕಾರ ಹಲ್ಲೆ ಮಾಡಿದ್ದಿಲ್ಲ. ಸ್ವತಂತ್ರ ಬಂದ ಮೇಲೆ ಲಿಂಗಾಯತರ ಮೇಲೆ ಅಂದು ಬಸವಣ್ಣ ಕಾಲದಲ್ಲಿ ಕೊಂಡಿಮಂಚನ ಹಲ್ಲೆ ಮಾಡಿದ್ದಂತೆ. ಅದು ಬಿಟ್ಟ ನಂತರದಲ್ಲಿ ಇವತ್ತು ಲಿಂಗಾಯತರ ಮೇಲೆ ಕೊಂಡಿಮಂಚನಂತ ಹಲ್ಲೆ ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಇವತ್ತಿನ ಸರ್ಕಾರ ಅಂತ ಹೇಳಿಕೆ ನನಗೆ ಭಾಳ ನೋವು ಅನಿಸುತ್ತೆ. ನಮ್ಮ ಜನರ ಮೇಲೆ ಹಲ್ಲೆ ಮಾಡಿದ ಪ್ರತಿಕಾರವನ್ನು ನಾವೇನು ಸುಮ್ಕು ನೀವೇನು ಬೆದರಿಸ್ಬೋದು. ನನಗೆ ಅವ್ರ ಕಿತ್ತೂರು ನೋಡಿದರೆ ಇನ್ನೊಂದು ಸ್ವಲ್ಪ ಗೋಲಿಬಾರ್ ಮಾಡ್ಲಿಕ್ಕೆ ಅವ್ರು ಹೆಸರಿಕ್ಕಿದ್ದಿಲ್ಲ. ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರೆ ಅಂತ ಅನುಮಾನ ವ್ಯಕ್ತವಾಗ್ತದೆ. ನೀವು ಏನೇ ಮಾಡಿ ಈ ಹೋರಾಟ ನಿಲ್ಲಿಸಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ನೀವು ಹೇಳ್ಬಿಟ್ರಿ ಮುಖ್ಯಮಂತ್ರಿಗಳು, ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ, ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಡ್ರಿ. ಮಾಜಿ ಸಚಿವ CC ಪಾಟೀಲ್ ಮಾತನಾಡಿ, ನಮ್ಮ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಜಲಿಯನ್ ವಾಲಾಬಾಗ್ ನೆನಪಿಸುವಂತಿತ್ತು. ಲಾಠಿ ಚಾರ್ಜ್ ಮಾಡಿದವರ ಮೇಲೆ ಕ್ರಮ ಆಗಬೇಕು. ನಮ್ಮ ಹೋರಾಟವನ್ನ ಕೈ ಬಿಡಲ್ಲ, ಮುಂದುವರಿಸ್ತೇವೆ. ಘಟನೆ ಖಂಡಿಸಿ ಸದನದಲ್ಲಿ ಹೋರಾಟ ಮಾಡ್ತೇವೆ. ಅರೆಸ್ಟ್ ಮಾಡಿದವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ನಂತರ ವಕೀಲೆ ಪೂಜಾ ಸವದತ್ತಿ ಮಾತನಾಡಿ, ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮಹಿಳಾ ವಕೀಲರ ಮೇಲೆಯೂ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ನಮ್ಮ ಸಮಾಜದ ಹೋರಾಟವನ್ನ ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕುವ ಹುನ್ನಾರದಿಂದ ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ದೊಡ್ಡ ದುರಂತ. ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ಇದು ಉಗ್ರ ಸ್ವರೂಪ ಪಡೆಯಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में
4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಬೆಂಗಳೂರಿನ ಹೊಸಕೋಟೆಯ ಅರವಳ್ಳಿಯಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದು ವೈಟ್ಫೀಲ್ಡ್ ಮುರುಗೇಶ್ ಒತ್ತಾಯಿಸಿದರು. ಸರ್ಕಾರ ಬೆಂಗಳೂರಿನ ಹೊಸಕೋಟೆಯ ಅರವಳ್ಳಿಯಲ್ಲಿ 200 ಮೀಟರ್ ಎತ್ತರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಹಾಗೂ ಸರ್ಕಾರದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಹಿಂದಿ ಪದವನ್ನು ತೆಗೆದು ಕನ್ನಡ ಪದ ಸೇರಿಸಬೇಕು ಎಂದು ಭೀಮಾ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅವರು ಒತ್ತಾಯಿಸಿದರು. ವಿಚಾರ ಏನಪ್ಪ ಅಂದರೆ, ಕಳೆದ ವರ್ಷ 2023 ಮೇ ತಿಂಗಳು 25ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿ ಕೊಡ್ತೀನಿ. ಮನವಿ ಏನಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ 200 ಮೀಟರ್ಗಳು ಎತ್ತರದಲ್ಲಿ ಇಡಬೇಕು ಅಂತೇಳಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಇಡಬೇಕು ಅಂತೇಳಿ ಅವ್ರಿಗೆ ಮನವಿ ಕೊಡ್ತೀರಿ. ಮನವಿ ಕೊಟ್ಟಾಗ ಓಕೆ, ಲೆಟರ್ ಎಲ್ಲ ಫಾರ್ವರ್ಡ್ ಮಾಡ್ತಾರೆ. ಲೆಟರ್ ಫಾರ್ವರ್ಡ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಈಗ 1.5 ವರ್ಷ ಆಯಿತು, ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಕರ್ನಾಟಕ ಸರ್ಕಾರ ಮೋನೋಗ್ರಾಮ್ ಲೋಗೋ ಲಾಂಛನ ಇದೆಲ್ಲ, ಅದರಲ್ಲಿ ಸತ್ಯಮೇವೆ ಜಯತೆ ಎಂಬ ಹಿಂದಿ ವಾಕ್ಯದಲ್ಲಿದೆ. ಅದನ್ನ ಕನ್ನಡದಲ್ಲಿ ಕನ್ನಡ ಪದ ಆ ಜಾಗದಲ್ಲಿ ಬರಬೇಕು ಅನ್ನೋದು ನಮ್ಮ 2 ಬೇಡಿಕೆ ಇಟ್ಕೊಂಡು ನಾವು ಬೆಳಗಾವಿ ಅಧಿವೇಶನದಲ್ಲಿ ನಾವು ಇವತ್ತು ಹೋರಾಟಕ್ಕೆ ನಾವು ಅನುಮತಿ ಪಡೆಯೋದಕ್ಕೆ ನಾವು ಮಾನ್ಯ ಬೆಂಗಳೂರು ಪೊಲೀಸ್ ಆಯುಕ್ತರ ಒಂದು ಕಚೇರಿಗೆ ನಾವು ಭೇಟಿ ಮಾಡಿ ನಾವು ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಇಲ್ಲ, ಪರ್ಮಿಷನ್ನು ಹಿಂದೆನೆ ಮುಗಿದೋಯ್ತು, ಭಾನುವಾರಕ್ಕೆ ಮುಗಿದೋಯ್ತು ಅಂತ ಹೇಳಿದ್ರು. ಅದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೀನಿ. ಯಾಕಂದ್ರೆ ಸ್ನೇಹಿತರೆ, ಇದು ಅಧಿವೇಶನ ಬಂದು ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುತ್ತದೆ. ಇದು ಯಾವುದೇ ಬೆಳಗಾವಿ ಜಿಲ್ಲೆನಲ್ಲಿರ್ತಕ್ಕಂಥ ಜನಗಳಿಗೆ ಅಲ್ಲ, ಇದು ಅಧಿವೇಶನ ಇರೋದು ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಜನಗಳಿಗೆ. ಮತ್ತೆ ಅಧಿವೇಶನ ನಡೆಸ್ತಾ ಇರೋದವರು ಬಡವರಿಗಾಗಿ ನಡೆಸ್ತಾ ಇರೋಂಥ ಅಧಿವೇಶನ, ಯಾವುದೇ 4 ಗೋಡೆಗಳಿಗೆ ಅಧಿವೇಶನ ಮಾಡ್ತಾ ಇರೋ ಅಧಿವೇಶನ ಅಲ್ಲ. ಆದ್ರೆ ಬಡವರು ಇವತ್ತು ಸಮಸ್ಯೆನ ಹೇಳಲಿಕ್ಕೆ ಬರೋಕ್ಕೆ ಇವರು ತಡೆ ಹಿಡಿತಾರಂದ್ರೆ ಇದನ್ನ ವಿರೋಧಿಸ್ತೀವಿ ನಾವು. ನೆರೆ ರಾಜ್ಯದ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವಂತೆ ಬೆಂಗಳೂರಿನಲ್ಲಿಯೂ ಅಂಬೇಡ್ಕರ್ ಬೃಹತ್ ಮೂರ್ತಿಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.
ಬೆಳಗಾವಿಯನ್ನ ಎರಡನೆಯ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಆಗ್ರಹಿಸಿದ್ರು. ಬೆಳಗಾವಿಯನ್ನ ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಆಗ್ರಹಿಸಿದ್ರು. ಬೆಳಗಾವಿಗೆ ಏನು ಬೆನ್ನಚ್ಚಿದ್ರಿ ನೀವು? ಯಾಕೆ ಬೆಳಗಾವಿ ನಮಗೆ ಬೇಕು ನಿಮಗೆ ಬೇಕು ಏನಿದ್ರು ಅದಕ್ಕೇನು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆಯಲ್ಲ, ಕರ್ನಾಟಕ ಅಂತನೇ ಆಗಿದೆ. ಮತ್ತು ನೀವು ಮಹಾರಾಷ್ಟ್ರ ನಮ್ದು ನಿಮ್ದು, ಈ ಮಹಾರಾಷ್ಟ್ರ ಬೇಡ ಕರ್ನಾಟಕ ಬೇಡ ಬೇರೆ ರಾಜ್ಯ ಮಾಡ್ತಾನೆ ಅನ್ನೋಂತ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಇನ್ನು ನಿಮ್ಮ ಆಸ್ತಿನೂ ಅಲ್ಲ. ಅದಕ್ಕಾಗಿ ನೀವು ಇಲ್ಲಿ ಅಂದರೆ ಬಂದ್ರು ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಅದ್ರ ಮೇಲೆ ಕ್ರಮವನ್ನು ತಗೊಳ್ಬೇಕು. ಇಲ್ಲಿ ಒಂದು ಬಂದ್ರೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ನಾವು ಹೇಳ್ತಾ ಇದ್ವಿ. ಯಾಕೆ ನೀವು ಮಹಾರಾಷ್ಟ್ರದ ಮೊದಲನೇದಾಗಿ ಸುಧಾರಣೆ ಮಾಡ್ಕೊಳ್ಳಲ್ಲ, ಬೆಳಗಾವಿಗೆ ಬೆನ್ನು ಹಚ್ಚಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ. ಮೊದಲನೇದು ನಿಮ್ದು ಸರಿಯಾಗಿ ತೊಳ್ಕೊಳಕ್ ಕಳ್ಕೊಳ್ಳಿ, ಬೇರೆದಾರನ್ನ ತೊಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಇದ್ದಂತ ನಿಮ್ಮ ಮಹಾರಾಷ್ಟ್ರ ಬಸ್ಸು ಹೊಸ ಮೊದಲು ಕಳಿಸ್ಬಿಡಿ. ಇಲ್ಲಿ ಆ ಡಕೋಟಾ ಬಸ್ ಅನ್ನು ಕಳಿಸ್ಕೊಡ್ತಾ ಇದ್ರಿ, ನೋಡಿದ್ರೆ ಆ ಗಾಡಿಯೊಳಗೆ ಯಾರು ಹತ್ತೋದಿಲ್ಲ. ನಿಮ್ಮ ಜನನ ಹತ್ತಬೇಕಾದ್ರೆ ಕರ್ನಾಟಕ ಬಸ್ ನಲ್ಲಿ ಹತ್ತೋಗ್ತಾರ. ಮೊದಲನೇದಾಗಿ ಮಹಾರಾಷ್ಟ್ರ ಹೊಸ ಬಸ್ ಅನ್ನು ಇಲ್ಲಿ ಹಾಕಿ ತೋರಿಸ್ಕೊಳ್ಳಂತ ನಿಮ್ ಸರ್ಕಾರಕ್ಕೆ ಮನವಿ ಮಾಡ್ಕೊ. ಬಿದ್ದದು ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇವೆ ಆ ರಾಜ್ಯ ಮಾಡ್ತೇವೆ ಅನ್ನೋದು ಇದನ್ನೆಲ್ಲ ದೂರಿಂದ ಮಾತು ದೂರಕ್ಕೆ ಬಿಡಿ. ಸದಾ ಮುಗ್ಧ ಮರಾಠಿಗರನ್ನ ಮುಂದಿಟ್ಟುಕೊಂಡು ಪುಂಡಾಟ ಮಾಡುವ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಪದೇ ಪದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ 13/12/2024 ಶುಕ್ರವಾರದಂದು ಅಖಿಲ ಕರ್ನಾಟಕ ಬೆಸ್ತರ ಕೋಳಿ ಸಮಾಜ ಅಂಬಿಗರ ಜಾತಿ ಮೀಸಲಾತಿ ಹೋರಾಟ ಸಮಿತಿ ಬಾಗಲಕೋಟೆಯವರು ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಳಗಾವಿ ಚಲೋ ಧರಣಿ ಸತ್ಯಾಗ್ರಹವನ್ನ ನಡೆಸೋಕೆ ಮುಂದಾಗಿದ್ದಾರೆ. ಟೋಕರೆ ಕೋಳಿ ಜಾತಿ ಪ್ರಮಾಣಪತ್ರ ಹಾಗೂ ಸಿಂಧುತ್ವ ಪ್ರಮಾಣಪತ್ರ ನೀಡಲು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ತಹಸೀಲ್ದಾರ್ 1 ಮತ್ತು ತಹಸೀಲ್ದಾರ್ 2 ಇವರಿಗೆ ತಕ್ಷಣ ಕೊಡೋಕೆ ಆದೇಶ ಮಾಡುವುದು ಸೇರಿದಂತೆ ಅನೇಕ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಅಖಿಲ ಕರ್ನಾಟಕ ಬೆಸ್ತರ ಕೋಳಿ ಅಂಬಿಗರ ಜಾತಿ ಮೀಸಲಾತಿ ಹೋರಾಟ ಸಮಿತಿ ಬಾಗಲಕೋಟೆಯವರು ಚಳಿಗಾಲದ ಅಧಿವೇಶನದಲ್ಲಿ 13/12/2024 ಶುಕ್ರವಾರದಂದು ಬೆಳಗ್ಗೆ 9:30ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಧರಣಿ ಸತ್ಯಾಗ್ರಹ ನಡೆಸೋಕೆ ಬೆಳಗಾವಿ ಚಲೋಗೆ ಮುಂದಾಗಿದ್ದಾರೆ. ಇದೇ ಡಿಸೆಂಬರ್ 13ರಂದು ಶುಕ್ರವಾರ ನಮ್ಮ ಟೋಕರಿ ಕೋಳಿ ಜಾತಿಯ ಪರ್ಯಾಯ ಪದಗಳಾದ ಅಂಬಿಗ, ಕೋಲಿ, ಕಬ್ಬಲಿಗ, ಬೆಸ್ತ ಜಾತಿಗಳನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಹಾಗೂ ಅಂಬಿಗರ ಚೌಡಣ್ಣ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಹಾಗೂ ಈಗಾಗಲೇ ಟೋಕರಿ ಕೋಳಿ ಸರ್ಟಿಫಿಕೇಟ್ ತೆಗೆದುಕೊಂಡವರಿಗೆ CRCL ಕೇಸ್ಗಳನ್ನು ದಾಖಲಿಸ್ತಿದ್ದಾರೆ, ಅದನ್ನು ಕೂಡ ತಡಿಬೇಕು. ಹಾಗೂ ಇರ್ತಕ್ಕಂಥವರಿಗೆ ಟೋಕರಿ ಕೋಳಿ ಸರ್ಟಿಫಿಕೇಟ್ ಸರಳ ರೀತಿಯಲ್ಲಿ ವಿತರಣೆ ಮಾಡಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹಾಕಲು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಸಮಾಜದ ಬಾಂಧವರು ರಾಜ್ಯದ ಮೂಲೆ ಮೂಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಧರಣಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೂ ರಾಜ್ಯಕ್ಕೆ ನಾವು ಒಗ್ಗಟ್ಟಿನ ಗಂಟೆಯನ್ನು ತೋರಿಸಿಕೊಳ್ಳಲು ತಾವೆಲ್ಲರೂ ಆಗಮಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಒಂದು 5,000 ರಿಂದ 6,000 ಜನಸಂಖ್ಯೆ ಬರುವ ನಿರೀಕ್ಷೆ ಇದೆ ನಮಗೆ ರಾಜ್ಯಾದ್ಯಂತ. ನಿಮ್ಮ ಹೆಸರು? ಯಮನಪ್ಪ ಮಡಿಕೇರಿ, ಬಾಗಲಕೋಟ್. ಅಧ್ಯಕ್ಷರು ಯಮನಪ್ಪ ಮಡಿಕೇರಿ. ಈಗಾಗಲೇ ರಾಜ್ಯ ಸರ್ಕಾರದಿಂದ ದೇವಸ್ಥಾನದ ಅರ್ಚಕರಿಗೆ ಸಂಭಾವನೆ ನೀಡಿ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿರುವ ಹಾಗೆ ನಮ್ಮ ಸಮುದಾಯದ ಬಡ ಹೆಣ್ಣು ಮಕ್ಕಳು ತಲೆತಲಾಂತರದಿಂದ ಜೋಕುಮಾರನನ್ನ ಪೂಜಿಸುವುದರ ಜೊತೆಗೆ ನಾಡಿನ ಮಳೆ ಬೆಳೆಗಾಗಿ ಶುಭ ಹಾರೈಸ್ತಾ ಗ್ರಾಮಗಳಲ್ಲಿ ಸುತ್ತಾಡಿ ಜನ ಜಾನುವಾರುಗಳು ನೆಮ್ಮದಿಯಿಂದ ಇರಲೆಂದು ಜೋಕುಮಾರನನ್ನ ತಮ್ಮ ತಲೆಯ ಮೇಲೆ 7 ದಿನಗಳ ಕಾಲ ಈ ಪಾರಂಪರಿಕ ಆಚರಿಸ್ತಾ ಬರ್ತಾರೆ. ಇಂತಹ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸರ್ಕಾರದಿಂದ ಸಂಭಾವನೆ ಮತ್ತು ಇನ್ನಿತರೆ ಸವಲತ್ತು ದೊರೆಯಬೇಕು ಅಂತ ಮನವಿ ಮಾಡಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಕೌಟುಂಬಿಕ ಕಲಹ ಹಾಗೂ ಅತ್ತೆ ಗಂಡನ ಮಾನಸಿಕ ಹಿಂಸೆ ಧನಶ್ರೀ ಚೇತನ್ ಮಹಲ್ದಾರ್ 23 ವಯಸ್ಸಿನ ವಿವಾಹಿತ ಮಹಿಳೆ ನೇಣಿಗೆ ಶರಣಾಗಿರುವ ಘಟನೆ ತಾಲೂಕಿನ ವ್ಯಾಪ್ತಿಯ ಮಂಗಸುಳಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ.
ಕೌಟುಂಬಿಕ ಕಲಹ ಹಾಗೂ ಅತ್ತೆ ಗಂಡನ ಮಾನಸಿಕ ಹಿಂಸೆಯಿಂದ ಧನಶ್ರೀ ಚೇತನ್ ಮಹಲ್ದಾರ್ 23 ವಯಸ್ಸಿನ ವಿವಾಹಿತ ಮಹಿಳೆ ನೇಣಿಗೆ ಶರಣಾಗಿರುವ ಘಟನೆ ತಾಲೂಕಿನ ವ್ಯಾಪ್ತಿಯ ಮಂಗಸುಳಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ. ಧನಶ್ರೀ ತವರು ಮನೆ ನೆರೆಯ ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ಕೌಟಿಸಾರ ಗ್ರಾಮವಾಗಿದ್ದು, ಕಳೆದ 3 ವರ್ಷಗಳ ಹಿಂದೆ ಚೇತನ್ ಮಹಲ್ದಾರ್ ಈತನಿಗೆ ಮದುವೆ ಮಾಡಿಕೊಳ್ಳಲಾಗಿತ್ತು. 1.5 ವರ್ಷ ವಯಸ್ಸಿನ ಮಗನಿದ್ದಾನೆ. ಪತಿ ಚೇತನ್ ಹಾಗೂ ಅತ್ತೆ ಪದೇ ಪದೇ ಮಾನಸಿಕ ಹಿಂಸೆ ನೀಡ್ತಾ ಇದ್ರು. ನನ್ನ ಮಗಳು MSc ಪದವೀಧರೆಯಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳು ಅಂತವಳಲ್ಲ, ನಮಗೆ ನ್ಯಾಯ ಬೇಕು ಎಂದು ಧನಶ್ರೀ ತಾಯಿ ಶೋಭಾ ಸಿದ್ದಗೌಡ ಪಾಟೀಲ್, ತಂದೆ ಸಿದ್ದಗೌಡ ಪಾಟೀಲ್ ಹಾಗೂ ತಮ್ಮ ಧೀರಜ್ ಪಾಟೀಲ್ ಆರೋಪಿಸಿದ್ರು. सुसाईड वगैरे करण्याचं स्टेप ती घेणार नाही. तिला सासरीच्यांनी मानसिक छळ गेलाय, तिला सतत त्रास दिलाय. त्याच्यामुळे आता आम्हाला शंका आहे की हे तिनं पाऊल उचललेलंच नसणार. आम्हाला आमच्या बहिणीवरती पूर्ण विश्वास आहे. हाताला आणि काय झाले? ते आम्ही रविवारी पाहुण्यांना भेटायला, माझ्या बहिणीला भेटायला मंगसुळला आला होता. मंगसुळीमध्ये आलो होतो. त्यांच्यामध्ये समजूत करायला ते आलो होतं. समजूत म्हणजे याच्या अगोदर भांडण होतं? लावून देत नव्हते. आमच्या घरी पेशंट आहेत, माझी आई पेशंट आहे, तरी मला भेटायला वगैरे लावून देत नव्हते. माहेर म्हणलं की नाही, माहेर लावूनच देत नव्हतं. सतत त्याचा त्याच त्याच्यावरनं त्रास देत. तुम्ही तुमचं पडून ॲक्सिडेंट झालं? हां, त्या दिवशी आम्ही परत गाडी जाताना आमचा ॲक्सिडेंट झाला. सतत तिला त्रास होता. तुम्हाला म्हणत पण होती तुम्ही किती जागी मला दिला, किती जागी दिलाय का, आणि मला खूप इथं त्रास आहे. ते नाही, तुम्ही ज्या दिवशी भेटला रविवारी त्या दिवशी काय सांगितलं ती? त्या दिवशी काय नाही, सगळ्यांच्या समोर होतो. काही नाही, काही सांगितलं पण नाही, काही बोललं पण नाही. दुसऱ्या दिवशी म्हणजे त्रासाचं काय सांगितलं नाही बोलली. ती लई गोष्टी सहन केल्या, पण आधी बोलली ती मला. दुसऱ्याने सांगितले की तिला त्रास डबल होतो त्याचा आहे. दुसऱ्याला तुला सासऱ्याला जरी सांगितलं तर तिला जात होत होता. एवढ्या परिस्थितीने पोरगी माझी गोळी आणि हे करून टाकली, मानसिक छळ करून आत्महत्या केलं त्यांनी. आता आम्हालाही पण आता इथं जे काय करून ठेवले. तिचा जे मृत्यू पावला आहे, मृत्यू झालाय का नाही, ते कशाने झालंय म्हणून सांगितले यांनी? त्यांनी आम्हाला सांगितलंच नव्हतं. आम्ही फोन त्यांना केलता रात्री 10 वाजता. त्यावेळी सांगितलं की सिरियस आहे, कागवाड हॉस्पिटलमध्ये ऍडमिट केलं. त्यांनी सांगितलं नव्हतं. मग आता काय चर्चा काय, कशाने झाले, काय झालं? अजूनपर्यंत त्यांच्या घरातून कोणी निरोप दिला नाही. त्यांच्या शेजारच्या लोकांनी आम्हाला सांगितलं की खूप सिरियस आहे आणि कागवाड हॉस्पिटलमध्ये आहे, दुसऱ्या दिवशी 6 वाजता घ्या. मग त्यांच्या मामाला तुम्हाला फिरवून विचारलं एक्सपायर म्हणजे मुलीचा जीव कशाने गेले अजून सांगितले? चक्करवरून पडल्या दाखवण्यात ठेवलंय. 6 वाजता सांगितलं रात्री. मला काय संशय आहेत? आमच्या पुरगेल तरी मारून टाकल्यात. आमच्या पुरगी काय पुरगी, आमच्या पुरगेल तरी टाकल्यात. आम्हाला घातपात वाटतंय झाल्या तसं नाहीच आहे. आम्हाला मारून टाकल्यात त्यांनी. आम्ही लांब आहे, जाऊ काढले त्यांनी. आम्ही लांब फायदा उठला. यो पुण्यात असतोय, मी घरी. मी काय इकडे येऊन त्याचं राखत बसायचं त्यांनी जास्ती. 7 वाजता झाले म्हणून सांगायला लागले, पण आम्हाला 10 वाजेपर्यंत कोणती बातमी दिली नाही. सकाळी या म्हणून 7 वाजता झाले म्हणून सांगायला लागले, पण आम्हाला 10 वाजेपर्यंत कोणती बातमी दिली नाही. सकाळी या म्हणून. दुसऱ्या दिवशी सकाळी 6 वाजता या म्हणून सांगितलं आम्हाला काही सांगितलं नाही. काय झाले, काय केले, जावाई पोरगीला म्हणतोय तुझी गरज नाही, जा पोरग ठेवानी जा. ही जावायची भाषा. आता ते नातू कुठं आहे तुमचा? तिकडे जाय. आई म्हणतात आमचा हात वरपर्यंत आहे, तुझा बाबा काय करणार आहे, आमचं तुम्ही काय बोलू शकत नाही. समजतात मला, आम्हाला मध्ये ठेवलं. त्यामुळे तिनं आम्हाला खूप गोष्टी सांगितल्या. सहन केली, ती सांगितली आमच्या लायकीचं नाही, आमच्या बरोबरीचं पण असं तिला टोचून दिलं. काय बघायला का आमच्या इथं करायचं काय, तुम्हाला खूप मानसिक केले, मानसिक कठीण केलं तिने, सगळं सहन केली. 3 वर्ष चालू आणि गेलीच तर आली नाही. फोन करायचं नाही तिला, सगळं हे फोन घ्यायचं नाही. आणि पोरगी आमच्या बरोबर बोलत नव्हती. ಈ ಕುರಿತು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಿಎಸ್ಐ ಜಿಜಿ ಬಿರಾದಾರ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ವಿಜಯ ಮಹಾಂತೇಶ್ ಅರ್ಕಿರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. Hi!
गॉट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, तो अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸುವಂತೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡ್ಗೇರ್ ಇವರ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹದ 2ನೇ ದಿನದಂದು ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳಾದ ಚಿದಂಬರ ಕುಲಕರ್ಣಿಯವರು ವೇದಿಕೆಗೆ ಆಗಮಿಸಿ ಹೋರಾಟಗಾರರನ್ನ ಭೇಟಿಯಾಗಿ ಧೈರ್ಯವನ್ನ ತುಂಬಿದ್ರು. ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸುವಂತೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡ್ಗೇರ್ ಇವರ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹದ 2ನೇ ದಿನದಂದು ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳಾದ ಚಿದಂಬರ ಕುಲಕರ್ಣಿಯವರು ವೇದಿಕೆಗೆ ಆಗಮಿಸಿ ಹೋರಾಟಗಾರರನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ರು. ಸಾಹೇಬ್ರು ಮಾತನಾಡಿ, ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದು ಸರ್ಕಾರ ಸ್ಪಂದಿಸಬೇಕಿತ್ತು. ಚಿಕ್ಕೋಡಿ ಜಿಲ್ಲೆಗಾಗಿ ನಾವು ಸಹ ಹಲವಾರು ಬಾರಿ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ. ಚಿಕ್ಕೋಡಿ ಉಪವಿಭಾಗ ರಾಜ್ಯದಲ್ಲಿಯೇ ಅತಿ ದೊಡ್ಡದಾಗಿದೆ. ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ನಾಗರಿಕರು ಹೋಗಿ ಬರುವುದು ಕಷ್ಟಕರವಾಗಿದೆ. ಸುಗಮವಾದ ಆಡಳಿತ ದೃಷ್ಟಿಯಿಂದ ಚಿಕ್ಕೋಡಿಯನ್ನ ಜಿಲ್ಲೆಯಾಗಿ ಘೋಷಣೆಗಾಗಿ ಪುನಃ ಸರ್ಕಾರಕ್ಕೆ ಮನವರಿಕೆ ಮಾಡ್ತೇವೆ. ಪ್ರತಿಭಟನೆಯಿಂದ ಕೈಬಿಡಿ ಎಂದು ಪ್ರತಿಭಟನಾಕಾರರಲ್ಲಿ ಮನವರಿಕೆಯನ್ನ ಮಾಡೋಕೆ ಪ್ರಯತ್ನಿಸಿದ್ರು. ಜನಪ್ರತಿನಿಧಿಗಳಿಗೆ, ಚಿಕ್ಕೋಡಿ ಜಿಲ್ಲೆ ಮಾಡುವ ಜನಪ್ರತಿನಿಧಿಗಳಿಗೆ, ಚಿಕ್ಕೋಡಿ ಜಿಲ್ಲೆ ಮಾಡುವ ಕರ್ನಾಟಕ ಸರ್ಕಾರಕ್ಕೆ, ಚಿಕ್ಕೋಡಿ ಜಿಲ್ಲೆ ಮಾಡುವ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲೆ ಬೇಕು, ಜಿಲ್ಲೆ ಬೇಕು, ಜಿಲ್ಲೆ ಬೇಕು, ಜಿಲ್ಲೆ ಬೇಕು, ಚಿಕ್ಕೋಡಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಎಂಇಎಸ್ ಪ್ರಭಾವ ಇದ್ದ ಕಾರಣ ಮರಾಠಿ ಭಾಷಿಕರ ಪ್ರಭಾವವನ್ನ ತಡೆಯೋಕೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸ್ತಾ ಇಲ್ಲ. ಈಗ ಮರಾಠಿ ಭಾಷಿಕರ ವರ್ಚಸ್ಸು ಉಳಿದಿಲ್ಲ. ಸಚಿವರಾದ ಸತೀಶ್ ಜಾರಕಿಹೊಳಿ, ಗಣೇಶ್ ಹುಕ್ಕೇರಿ ಹಾಗೂ ಪ್ರಕಾಶ್ ಹುಕ್ಕೇರಿ ಇವರು ಚಿಕ್ಕೋಡಿ ಜಿಲ್ಲೆಗಾಗಿ ಸತತ ಪ್ರಯತ್ನದಲ್ಲಿ ಇದ್ದಾರೆ. ನಾವು ತಮ್ಮ ಹೋರಾಟ ವಿರೋಧಿಗಳಲ್ಲ, ನಾವು ಸಹ ತಮ್ಮ ಹೋರಾಟಕ್ಕೆ ಕೈಜೋಡಿಸಿ ಜಿಲ್ಲೆಗಾಗಿ ಶತಪ್ರಯತ್ನ ಮಾಡ್ತೇವೆ ಎಂದು ಹೇಳಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಈ ಭಾಗದ ಜನರು ಯಾವಾಗಲೂ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಂದ ವಂಚಿತರಾಗ್ತಾನೆ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಬಂದಿದೆ. ದಕ್ಷಿಣದಲ್ಲಿ ಆಗಿರುವ ಅಭಿವೃದ್ಧಿ ಉತ್ತರಕ್ಕೆ ಇಲ್ಲ. ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ಹೇಳಿದರು. ಚಿಕ್ಕೋಡಿ ತಾಲೂಕಿನ ಬೇನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲಾ ಮಕ್ಕಳಿಗೆ ಕುಡಿಯೋಕೆ ನೀರು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕೋಡಿ ತಾಲೂಕಿನ ಬೇನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಮಕ್ಕಳಿಗೆ ಕುಡಿಯೋಕೆ ನೀರು ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ಸುಸಜ್ಜಿತವಾದ ಶಾಲೆ ಇದೆ, ಆದರೆ ಕುಡಿಯುವ ನೀರು ಮಾತ್ರ ಇಲ್ಲ. ಶಾಲೆಯಲ್ಲಿ ಬೋರ್ವೆಲ್ ಇದ್ದು ಸರಿಯಾಗಿ ರಿಪೇರಿ ಮಾಡದೆ ಸ್ಥಳೀಯ ಅಧಿಕಾರಿಗಳು ಹಾಗೂ ಬೇನಾಡಿ ಗ್ರಾಮ ಪಂಚಾಯತ್ನ PDO ಬೇಜವಾಬ್ದಾರಿಯ ಕೆಲಸ ಮಾಡ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಮಕ್ಕಳು ಮನೆಯಿಂದ ನೀರು ಬಾಟಲ್ ತೆಗೆದುಕೊಂಡು ಶಾಲೆಗೆ ಬರ್ತಿದ್ದಾರೆ. ಶಾಲೆಯಲ್ಲಿರುವ ಬೋರ್ವೆಲ್ ಕಳೆದ 2 ಸ್ಟ್ಯಾಂಡರ್ಡ್ಸ್ ರಿಪೇರಿ ಮಾಡುವ ಭಾಗ್ಯ ಮಾತ್ರ ಆಗ್ತಾ ಇಲ್ಲ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿದ ಶಾಸಕ ಪ್ರಭು ಚವ್ಹಾಣ್ ಕಾರ್ ತಡೆದು ಶಿವಸೇನೆಯ ಪುಂಡರು ಗೆರಾವ್ ಹಾಕಿದ್ದಾರೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ತೆರಳಿದ ಶಾಸಕ ಪ್ರಭು ಚವ್ಹಾಣ್ ಕಾರ್ ತಡೆದು ಶಿವಸೇನೆಯ ಪುಂಡರು ಗೆರಾವ್ ಹಾಕಿದ್ದಾರೆ. ಶಿವಸೇನೆ ಮುಖಂಡ ವಿಜಯ್ ದೇವನೆ ನೇತೃತ್ವದಲ್ಲಿ ಪುಂಡರು ಗೆರಾವ್ ಹಾಕಿದ್ದಾರೆ. आमचं काय मत चालल्यात ना तर तुम्ही द्या ना संधी बोलायला लोकांना. तुम्ही तिथं भूमिका मांडा ना. तुमचं सुद्धा सरकार ज्यावेळेला होतं त्यावेळेला पण आम्हाला तीच परिस्थिती आहे. आम्हाला तर माहित आहे काँग्रेस पक्षाचं सरकार आहे. 9 तारखेला महामेळाव्याचा MHच्या लोकांचा होता. त्या महामेळाव्याला आम्ही रीतच्या प्रमाणात दर्शन तरी महामेळाव्याला आम्ही ज्यावेळेला गेलो होतो त्यावेळेला आम्ही अगोदर इथल्या आमच्या मॅजिस्ट्रेटकडनं म्हणजे कलेक्टरकडनं एक पत्र आम्ही त्यांना पाठवलं होतं की आमच्या लोकांना तुम्ही महाराष्ट्राच्या लोकांना आमच्या मिनिस्टरना तुम्ही थांबवू नका. आमच्या आमदारांना तुम्ही अडवलंय. काय नेमका विषय होता? कोल्हापूर जिल्ह्याच्या कलेक्टरना आम्ही कळवलं होतं की महामेळाव्याला परवानगी तिथल्या कलेक्टरने द्यावी बेळगावच्या. त्यांनी परवानगी दिली नाही. आणि त्याचबरोबर मी आमचे उपनेते संजय पवार साहेब, सुनील मोदी, आम्हाला सर्वांना या ठिकाणी कर्नाटकामध्ये जाण्यासाठी आम्हाला बंदी घातली. 9 तारखेला शिवसेना उद्धव बाळासाहेब ठाकरेचे हजारो शिवसैनिक जात असताना या कोगनुळी नाक्यावर त्यांनी अडवलं आणि महामेळाव्याच्या टायमाला अटक करून दडपशाहीचं धोरण मराठी भाषिकांच्यावर केलं. हे आम्हाला पसंत पडलेलं नाही आहे. आणि ज्या पद्धतीनं आज आम्ही जर कर्नाटकात जात असो, जर कर्नाटकचे लोक पोलीस आम्हाला जर अडवत असतील तर शिवसेना उद्धव बाळासाहेब ठाकरे पक्षाच्या वतीनं कर्नाटकाच्या मंत्र्यांना, कर्नाटकाच्या येणाऱ्या लोकप्रतिनिधींना, अधिकाऱ्यांना आम्ही अडवणार असं आम्ही जाहीर केलं होतं. त्या पद्धतीनं आज आम्ही या ठिकाणी कर्नाटकाचे जे माजी मंत्री होते त्यांना त्या ठिकाणी अडवलं. विधानसभेचं हिवाळी अधिवेशन बेळगावमध्ये खास करून सुरू आहे. या अधिवेशनामध्ये आम्ही जी आमची तुमची भूमिका मांडली ती भूमिका आपण सुद्धा मांडली पाहिजे अशी आम्ही त्यांना विनंती सुद्धा केली. अडवल्यानंतर त्यांनी आम्हाला सांगितलं की आपल्या भावना आम्ही सभागृहामध्ये कळवू आणि यापुढे महाराष्ट्रातून कर्नाटकामध्ये येणाऱ्या लोकांना अडवलं जाणार नाही अशा पद्धतीने त्यांनी आम्हाला सांगितलं. हे जरी असलं तरी अजूनही संघर्ष संपलेला नाही. अजूनही मराठी माणसांच्यावर धरपकड सुरू आहे. आम्ही कोणत्याही परिस्थितीमध्ये कर्नाटकाच्या मंत्र्यांना महाराष्ट्रामध्ये आणि कोल्हापुरामध्ये फिरू देणार नाही. ಬೆಳಗಾವಿ ನಿಪ್ಪಾಣಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು, ಅಲ್ಲಿಯವರೆಗೆ ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಬೇಕು ಅಂತ ಪುಂಡರು ಆಗ್ರಹಿಸ್ತಾ ಇದ್ದಾರೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡಬೇಕಾದ ಅನಿವಾರ್ಯತೆ ಬಂತು. ಸುದ್ದಿಗಾರರಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಹಾಗೂ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾಮಗಾರಿ ಪರಿಶೀಲನೆ ನಡೆಸಿದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕಾಮಗಾರಿಗಳನ್ನು ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸುವಂತೆ ಸೂಚನೆ. ಪಂಚಮಸಾಲಿ ಸಮಾಜ ಮುಖಂಡರು ಕಲ್ಲು ಎಸ್ತಿಲ್ಲ. ಪೊಲೀಸರೇ ಬಿನ್ಡ್ರೆಸ್ನಲ್ಲಿ ಬಂದು ಕಲ್ಲು ಎಸೆದು ನಮ್ಮ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾರೆ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.